ಮೊದಲು ದೇಶ ಮೊದಲು, ಸೆಕೆಂಡ್ ಬಂದು ಮೋದಿ. ಇದರಿಂದ ಬಿಜೆಪಿನೇ ಬರುತ್ತೆ. ನರೇಂದ್ರ ಮೋದಿ ಅವರು ದೇಶಕ್ಕೆ ಒಳ್ಳೇದೇ ಮಾಡ್ತಾರದು. ಅವರು ಸ್ವಇಚ್ಛೆ ಜನ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮನಪೂರ್ವ ಗೆಲ್ಲಿಸ್ಕೊಟ್ರೆ ಅವರು ಮುಂದಕ್ಕೆ ಪ್ರಧಾನಿ ಆಗ್ಬೋದು. ವಿಶ್ವನಾಥ್ ಮಗ ಅವ್ರು ಹೇಳಿದ್ರೆ ಪರವಾಗಿಲ್ಲ, ಕೆಲಸ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಬಿಟ್ಟಿ ಭಾಗ್ಯ ಅಂತ ಮಾಡಿ ಗೆದ್ದವ್ರೆ, ಅವರಲ್ಲಿ ಮೇಲ್ಗಡೆ ಆ ಸರ್ಕಾರ ಇರೋದ್ರಿಂದ ಈ ಸರ್ಕಾರದಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ದೇಶದ ಬಗ್ಗೆ ಇನ್ನ ರಾಹುಲ್ ಗಾಂಧಿ ಅವ್ರಿಗೆ ಏನೂ ಗೊತ್ತಿಲ್ಲ ಮೇಡಮ್. ಚುನಾವಣಾ ಸಂದರ್ಭದಲ್ಲಿ ದುಡ್ಡೇ ಪ್ರಮುಖ ಆಗುತ್ತೆ ಅಂತ ಹೇಳ್ತೀರಾ? ದುಡ್ಡು ಅಂದ್ರೆ ಅದು ಅವತ್ತಿಂದ ಪದ್ಧತಿ ಬಂದಿರೋದು. ಸರ್, ತಮ್ಮ ಹೆಸರು? ನಾಗರಾಜ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷದವ್ರು ಸಂಸದರಾಗಬೇಕು ಸರ್ ಇಲ್ಲಿ? ನಮ್ಗೆ ಇಲ್ಲಿ ಕಾಂಗ್ರೆಸ್, ಅವತ್ತಿಂದ ಕಾಂಗ್ರೆಸ್ 10 ವರ್ಷದಿಂದ ಬಂದಿದೆ. ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಬಂದ್ರು ನಮ್ಗೆ ಉತ್ತಮ ಇದು. ಓಕೆ, ಬಟ್ ಈಗ MLA ಬಿಜೆಪಿ ಅವರು ಧೀರಜ್ ಮುನಿರಾಜು ಅವರು ಕೆಲಸ ಮಾಡ್ತಿದಾರ ಹೇಗೆ? ಬಂದು ಇದ್ ಮಾಡಿದ್ದಾರೆ. ಅವ್ರನ್ನ ಏನು ಕೆಲಸಗಳು ಕೈಗೆ ಎತ್ಕೊಂಡಿಲ್ಲ. ಅವರು ಅಲ್ಲಿ ಇಲ್ಲಿ ಹಳ್ಳಿಗಳ ಕಡೆ ಓಡಾಡ್ತಾ ಇದ್ದಾರೆ. ಅವ್ರನ್ನ ಮುಂದಕ್ಕೆ ಎಲೆಕ್ಷನ್ ಬಂದ್ಮೇಲೆ ಎಲ್ಲ ಟೌನ್ ಎಲ್ಲ ಬಂದು ಲಿಮಿಟ್ ಆಗಿ ಸುತ್ತಿ ಇದ್ ಮಾಡ್ತಾ ಇದ್ದಾರೆ. ಓಕೆ, ಈಗ MP ಕೂಡ ಬಿಜೆಪಿ ಅವರೇ, ಬಚ್ಚೇಗೌಡ್ರು. ಸೊ ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರು ಬಚ್ಚೇಗೌಡ್ರು ಏನ್ ಮಾಡಿಲ್ಲ ಮೇಡಮ್. ಇಲ್ಲಿ MLA ಅಪ್ಕರ್ನಹಳ್ಳಿ ವೆಂಕಟರಮಣಯ್ಯ ಅವರು 10 ವರ್ಷ ಅವರೇ ಇದ್ದಿದ್ದು. 10 ವರ್ಷ ಎಲ್ಲ ಕೆಲಸ ಎಲ್ಲ ಮಾಡಿದ್ರು. ನೀರಿಂದು ಸೌಕರ್ಯ, ಕುಡಿಯೋ ನೀರು ಎಲ್ಲ ಮಾಡಿದ್ರು. ಕೆರೆ ಕಟ್ಟೆ ಮೇಲೆ ವಾಕಿಂಗ್ ದಾರಿಗಳು ಮಾಡಿದ್ರು. ಎಲ್ಲ ಕೆರೆಗಳು ನಿರ್ಮಾಣ ಮಾಡಿದ್ರು. ಎಲ್ಲ ರೋಡ್ಗಳ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಬಂದು ಇವನ್ನ ಏನು ಇದು ಮಾಡಿಲ್ಲ. ಅವ್ರವ್ರ ಏರಿಯಾಗೆ ತಕ್ಕದಂಗೆ ವಾರ್ಡುಗಳಿಗೆ ಬಂದು ಚರಂಡಿಗಳೆಲ್ಲ ಮಾಡಿಸ್ಕೊಂತ ಇದ್ದಾರೆ ನಗರಸಭೆಯಿಂದ. MLA ಏನು ಇಲ್ಲಿ ಅವ್ರು ಬಂದು ನಿಂತ್ಕೊಂಡು ಏನು ಮಾಡಿಸ್ತಾ ಇಲ್ಲ. ಓಕೆ, ಈಗ ಹಾಲಿ MLA ಮತ್ತೆ MP ಇಬ್ರು ಕೂಡ ಬಿಜೆಪಿ ಅವ್ರು ಆಗಿರೋದ್ರಿಂದ ನೆಕ್ಸ್ಟ್ MP ಕಾಂಗ್ರೆಸ್ ಅವ್ರು ಆಗೋ ಚಾನ್ಸಸ್ ಇದೆಯಾ ಇಲ್ವಾ? ಒಂದ 80% ಇರ್ಬೋದು ಮೇಡಮ್. ನಾವು ಕಾಂಗ್ರೆಸ್ನವ್ರೇನೆ, ನಾವು ಹೇಳ್ಕೊಳೋದು ಇಷ್ಟೇ. 80% ಬಂದ್ರೆ ಕೆಲಸಗಳು ನಡೀತವೆ. ಇಲ್ಲ ಅಂದ್ರೆ ಜನ ಇವಾಗ 2000 ರೂಪಾಯಿ ಬಸ್ ಫ್ರೀ ಎಲ್ಲ ಇದು ಬಿಟ್ಟಿದ್ದೀರಲ್ಲ, ಎಲ್ಲ ಹೋಗ್ಬಿಡ್ತೈತೆ ಬಿಜೆಪಿ ಬಂದ್ರೆ ಅನ್ಬಿಟ್ಟು ಎಲ್ಲ ಹಾಕಿದ್ರು ಹಾಕ್ತಾರೆ. ಗೆದ್ರೆ ಅವ್ರಿಗೆ ಒಳ್ಳೇದಲ್ಲ, ಮುಂದಕ್ಕೆ ದುಡ್ಡು ಬರ್ತೈತೆ, ಇಂಪ್ರೂವ್ಮೆಂಟ್ ಆಗ್ತೈತೆ ಅಂತ ಅವ್ರಿಗೆ ಇದು. ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಎಲ್ಲ ಕಟ್ ಮಾಡ್ತಾರೆ, ಜನ ಎಲ್ಲ ಭಯ ಬೀಳ್ತಾರೆ ಅಷ್ಟೇ. ಓಕೆ, ಈಗ ಕಾಂಗ್ರೆಸ್ ನಿಂದ ರಕ್ಷಾ ರಾಮಯ್ಯ ಅವರು, ಬಿಜೆಪಿ ಮತ್ತೆ JDS ಇಂದ ಅಲೋಕ್ ವಿಶ್ವನಾಥ್ ಅಥವಾ K ಸುಧಾಕರ್ ಅಂತ ಬಂದ್ರೆ ಯಾರು ಗೆಲ್ತಾರೆ? ನಮ್ಗೆ ಆಲೋಕ್ ವಿಶ್ವನಾಥ್ ಅವರು ಅವ್ರೇನು ನೋಡ್ಕೊಂಡಿಲ್ಲ. ಸುಧಾಕರ್ ಅವ್ರ ಕೆಲಸ ಮಾಡವ್ರೆ. ಅವ್ರೇನ ಬಂದ್ರೆ ಏನಾನ ಬರ್ಬೋದು ಮೇಡಮ್. ಅವರು ಓಕೆ, ರಕ್ಷಾ ರಾಮಯ್ಯ ಅಥವಾ ಈಗ K ಸುಧಾಕರ್ ಅಂತ ಬಂದ್ರೆ ಯಾರು ಗೆಲ್ತಾರೆ? ಅವರಿಬ್ರು ಪೈಪೋಟಿ ಬಿಟ್ರೆ ಇವ್ರು ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರ, ಅವ್ರು ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರ. ಜನಗಳನ್ನ ಕನ್ವೆನ್ಷನ್ ಮಾಡ್ಕೊಂಡವ್ರು ಒಳ್ಳೆ ರೀತಿನ ಕೆಲಸಗಳು ಮಾಡಿಸ್ಕೊಂಡು ಜನ ಬೆಂಬಲ ಕೊಟ್ರೆ ಗೆಲ್ಬೋದು ಮೇಡಮ್. ಅವ್ರೆ ಇಬ್ರು ಯಾರನ್ನ ಗೆಲ್ಬೋದು. ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ದುಡ್ಡೇ ಪ್ರಮುಖ ಆಗುತ್ತೆ ಅಂತ ಹೇಳ್ತೀರಾ? ದುಡ್ಡು ಅಂದ್ರೆ ಅದು ಅವತ್ತಿಂದ ಪದ್ಧತಿ ಬಂದಿರೋದು. ದುಡ್ಡಿಗೋಸ್ಕರನೂ ಕಾಯ್ಕೊಂಡಿರ್ತಾರೆ. ಒಂದ್ ಸ್ವಲ್ಪ ಜನ ಕಾಂಗ್ರೆಸ್ ಅಲ್ಲಿ ಇವಾಗ 2000 ಬರೋದು, ಬಸ್ ಫ್ರೀ ಇರೋದು ಎಲ್ಲ ಇದ್ ಮಾಡ್ತಾ ಇದಾರೆ. ನಾವು ಕಾಂಗ್ರೆಸ್ಗೆ ಹಾಕಿದ್ರೆ ಮುಂದಕ್ಕೆ ಎಲ್ಲ ಬರ್ತೈತೆ, ಎಲ್ಲ ಇದ್ ಮಾಡ್ತೀವಿ ಅಂತಾರೆ. ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಎಲ್ಲ ಹೋಗ್ಬಿಡ್ತೈತೆ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಅವರು ಜನಗಳ ಮೇಲೆ ಅದು ಡಿಪೆಂಡ್ ಮೇಡಮ್. ಓಕೆ, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಜೊತೆಗೆ ಈಗ ದೊಡ್ಡಬಳ್ಳಾಪುರ ಜನರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಇಲ್ಲಿ ದೊಡ್ಡಬಳ್ಳಾಪುರದಾಗೆ JDS ಇಲ್ಲ ಮೇಡಮ್. ಇವರು ಇದಕ್ ಮುಂಚೆ MLA ಮುನೇಗೌಡ ಅವರು 20 ವರ್ಷ ನಿಂತ್ಕೊಂಡ್ರು. ಅವರು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ರು. ಮನೆಗೆ ನೀರು ಬಿಟ್ರು. ಪಾಪ 20 ವರ್ಷದಿಂದ ಬಿಸ್ಲರಿ ನೀರೇ ವಾಟರ್ ಸಪ್ಲೈ ಮಾಡಿದ್ರು. ಮನೆಗೂ ಏರಿಯಾಗೂ ಏನ್ ಬೇಕೋ ಎಲ್ಲ ಕೊಟ್ರು. ಅವರು 20 ವರ್ಷದಿಂದ ಅವ್ರು ಗೆಲ್ಲಕ್ಕಾಗ್ಲಿಲ್ಲ. ಇಲ್ಲಿ ದಳ ಅನ್ನೋದು ಇಲ್ಲಿ ಬಿದ್ದೋಗಿದೆ. ಅವ್ರು ಏನು ಗೊತ್ತಾ, ಇವಾಗ ಬಿಜೆಪಿಗೆ ಮೈತ್ರಿ ಮಾಡ್ಕೊಂಡವ್ರು ಅಂದ್ರೆ ನಮ್ದು ಅವ್ರ ಜನಾಂಗದವರು ಏನೋ ಓಟ್ ಬೀಳಿಸ್ತೈತಿ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದಾರೆ ಅಷ್ಟೇ. ದಳಕ್ಕಂತೂ ಇಲ್ಲಿ ಮೀಸಲಾತಿ ಇಲ್ಲ ಮೇಡಮ್. ಓಕೆ, ಬಿಜೆಪಿ ಬೆಲ್ಟ್ ಇದೆಯಾ, ಕಾಂಗ್ರೆಸ್ ಬೆಲ್ಟ್ ಇದೆಯಾ ಸರ್? ಅದ್ರಲ್ಲಿ ಇವಾಗ ದಳನೂ ಬಿಜೆಪಿ ಒಂದಾದ್ರೆ ಇವ್ರು ಬರ್ಬೋದು ಮೆಜಾರಿಟಿ. ಕಾಂಗ್ರೆಸ್ನವ್ರಿಗೆ ಜನ ಏನೋ ಬೆಂಬಲ ಕೊಟ್ರೆ ಕಾಂಗ್ರೆಸ್ ಬರ್ಬೋದು ಓಕೆ, ಅಷ್ಟೇ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ದೇಶಕ್ಕೆ ಒಳ್ಳೇದೇ ಮಾಡ್ತಾರದು. ಅವರು ಸ್ವಇಚ್ಛೆ ಜನ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮನಪೂರ್ವ ಗೆಲ್ಲಿಸ್ಕೊಟ್ರೆ ಅವರು ಮುಂದಕ್ಕೆ ಪ್ರಧಾನಿ ಆಗ್ಬೋದು. ಇಲ್ಲ ಅಂದ್ರೆ ಅವರು ಹಣೆ ಬರ ಅಷ್ಟೇ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವರು ಆಗ್ತಾ ಇಲ್ಲ, ಬೇರೆಯವರು ಕುತ್ಕೊಂತಾರೆ, ನಮ್ಗೆ ಗೊತ್ತಿಲ್ಲ ಮೇಡಮ್. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಇಲ್ಲಿ ಬರೋ ದುಡ್ಡೆಲ್ಲ ಫಂಡೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಈ ದೇವಸ್ಥಾನಗಳದ್ದು ಅವು ಇವು ಎಲ್ಲ ದುಡ್ಡೆಲ್ಲ ತಗೊಂಡು ಅವರು ನಡೆಸ್ತಾ ಇದ್ದಾರೆ ಸಂಸ್ಥೆಗಳದ್ದು. ಮತ್ತೆ BBMP ಅವು ಇವು ಬರೋ ದುಡ್ಡೆಲ್ಲ ತಗೊಂಡು ಅವರು ಹಂಚ್ತಾ ಇದ್ದಾರೆ. ಅದು ಸಾಲ್ಟೇಜು
ಅನಿಸ್ತಾ ಇಲ್ಲ, ಏನೇನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಓಕೆ, ದೊಡ್ಡಬಳ್ಳಾಪುರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಬೇಜಾನ್ ಇದೆ ಮೇಡಮ್. ಇಲ್ಲಿ ಎಲ್ಲ ಮಗ್ಗದ ನೇಕಾರಿಕೆ, ಮಗ್ಗ ಬಿಟ್ರೆ ಬೇರೆ ಇಲ್ಲ. ಎಲ್ಲ ಬಾಶೆಟ್ಟಹಳ್ಳಿಗೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ, ಗಾರ್ಮೆಂಟ್ಸ್ ಹೋಗ್ತಾರೆ. ಇಲ್ಲಿ ಲೇಡೀಸು ಕೆಲ್ಸಕ್ಕೆ ಹೋಗ್ಬೇಕು, ಜೆಂಟ್ಸು ಕೆಲಸ ಮಾಡ್ಬೇಕು. ಒಂದ್ ದಿವಸ ಕೆಲಸ ಮಾಡಿದ್ರೆ ಒಂದು 700-800 ರೂಪಾಯಿ ಮಗ್ಗ ಬಿಟ್ರೆ, ಫ್ಯಾಕ್ಟ್ರಿಗೆ ಹೋದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಮೇಡಮ್ ಅವರು ಲೇಡೀಸ್ಗೆ. ನಾವು ತಿಂಗಳೆಲ್ಲ ದುಡಿದ್ರು ಒಂದು 20,000 ಆದ್ರೂ ಸ್ಕೂಲ್ ಕಾನ್ವೆಂಟ್ಗಳಿಗೆ ಓದಿಸಿ 20-25 ಸಾವಿರ ತಿಂಗಳಿಗೆ ಖರ್ಚಾಗೋಗ್ಬಿಡ್ತೈತಿ, ಊಟಕ್ಕೆ, ಅದಕ್ಕೆ ಇದಕ್ಕೆ, ಮಕ್ಕಳಿಗೆ ಎಲ್ಲ. ಇನ್ನು ನಾವು ದುಡ್ದು ಎತ್ತಿಕೋದು ಏನಿಲ್ಲ ಮೇಡಮ್. ಇಷ್ಟೇ ಆರ್ಥಿಕ ಪರಿಸ್ಥಿತಿ. ಇಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಷ್ಟೇ. ನಮಗೆ ಈ ಟ್ಯಾಕ್ಸ್ಗಳದು ಅವು ಇವು ಬೇಳೆಗಳು ಅವೆಲ್ಲ ಪದಾರ್ಥ ಕಡಿಮೆ ಆಗ್ಬೇಕು. Okay. ಅವಾಗ ಸ್ವಲ್ಪ ನಾವು ಉಳಿತಾಯ ಮಾಡ್ಕೊಂಡು ಜೀವನ ಇದು ಮಾಡಕ್ ಸಾಧ್ಯ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಹೆಂಗಿದೆ ರಾಜಕೀಯ ಲೆಕ್ಕಾಚಾರ ಎಲ್ಲ? ಈಗಲೇ ನೀವೇ ಇಷ್ಟೊಂದ್ ಜನ ಕೂತಿದ್ದೀರಾ, ಮಾತಾಡ್ತೀರಾ. ಸೊ ಯಾವ ಪಾರ್ಟಿ ಫೇವರ್ ಆಗಿದ್ದಾರೆ ಜನ ಎಲ್ಲ? ಜನ ಎಲ್ಲ ಇಲ್ಲಿ ಸ್ವಲ್ಪ ಜನ ಬಿಜೆಪಿಗೆ ಇದಾರೆ, ಸ್ವಲ್ಪ ಜನ ಕಾಂಗ್ರೆಸ್ಗೆ ಇದಾರೆ ಮೇಡಮ್. ಅಂದ್ರೆ ಜೆಡಿಎಸ್ ಗೆ ತುಂಬಾ ಕಡಿಮೆ ಇದೆ. JDS ಗೆ ಇಲ್ಲ, Okay. ಕಡಿಮೆ ಇದಾರೆ. ಅಂದ್ರೆ ಇನ್ ಕೇಸ್ ಏನಾದ್ರು ಮೈತ್ರಿ ಮಾಡ್ಕೊಂಡಿದಾರಲ್ಲ, ಜೆಡಿಎಸ್ ಅಭ್ಯರ್ಥಿಯನ್ನ ಇಲ್ಲಿ ಹಾಕಿದ್ರೆ ಗೆಲ್ಲೋ ಚಾನ್ಸಸ್ ಕಮ್ಮಿನ ಹಾಗಾದ್ರೆ? JDS ಅಭ್ಯರ್ಥಿ ಯಾವ್ದೇ ಕಾರಣಕ್ಕೂ ಬರಲ್ಲ. ಅಂದ್ರೆ ಫೈಟ್ ಇರೋದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೇ. ಇದಕ್ ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಬಿಜೆಪಿನೇ. ಇಲ್ಲಿ ಸ್ವಲ್ಪ ಅವರು ಕೆಲಸಗಳು ಮಾಡಿದ್ರು, ಬಸ್ಸುಗಳು ಅವು ಇವು ಎಲ್ಲ ಬಿಟ್ಟು ಸ್ವಲ್ಪ ಜನ ಎಲ್ಲ ಅವ್ರು ಇದ್ ಮಾಡಿದ್ರು, ಓಂ ಶಕ್ತಿ ಅಂತ. ಸ್ವಲ್ಪ ಮುಂದೆನೆ ಅವ್ರು ಇದ್ ಮಾಡಿದ್ರು, ಅವರು ಸ್ವಲ್ಪ ಜನ ಲೇಡೀಸ್ ಎಲ್ಲ ಕನ್ವರ್ಟ್ ಆದ್ರು. ದೇವಸ್ಥಾನಗಳಿಗೆಲ್ಲ ಫ್ರೀ ಬಸ್ಸುಗಳು, ಅವ್ರಿಗೆ ಏನೇನು ಇದು ಅದು ಸ್ಕೂಲ್ ಹುಡುಗರಿಗೆ ಸ್ಕಾಲರ್ಶಿಪ್ಗಳಿಗೆಲ್ಲ ಮಾಡಿದ್ರು, ಇದ್ ಮಾಡಿದ್ರು. ಇವರು ಲಾಸ್ಟ್ ಆಗಿ ಮಾಡಿದ್ರು, ಇವ್ರಿಗೆ ಜನ ಸ್ಪಂದಿಸ್ತಿಲ್ಲ. ಅವರು ಯೂತ್ನಾಗೆ ಸ್ವಲ್ಪ ಇದ್ ಮಾಡಿದ್ರು, ಹುಡುಗರಿಗೆ ಅವ್ರಿಗೆ ಸೀಟ್ ಸಿಕ್ತು. ಈಗ ಪೈಪೋಟಿ ಇದೆ ಅಂತ ಹೇಳಿದ್ರಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯ. ಬಟ್ ನಿಮ್ ಪ್ರಕಾರ ಯಾವ ಪಕ್ಷದವ್ರು ಸಂಸದರಾಗ್ಬೋದು ಇವರಿಬ್ಬರಲ್ಲಿ? ನಮ್ಮ ಇದಕ್ಕೆ ಸಂಸದರು ಅಂದ್ರೆ ಇವಾಗ ಅವ್ರಿಬ್ರು ಪೈಪೋಟಿನಾಗೆ ನಮ್ಗೆ ಬರ್ಬೇಕಂದ್ರೆ ಒಂದು 60% ಕಾಂಗ್ರೆಸ್ ಅಂದ್ರೆ ಒಂದು 40% ಬಿಜೆಪಿ ಬರ್ಬೇಕು. ಇಬ್ರು ಮೈತ್ರಿ ಆದ್ರೆ ಅರ್ಧ ಬರ್ಬೋದು. ಓಕೆ ಸರ್, ತಮ್ಮ ಹೆಸರು? ಚೌಡಪ್ಪ ಅಂತ. ಓಕೆ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗ್ಬೇಕು ಸರ್? ಮೇಡಮ್, ಇಲ್ಲಿ ಲೆಕ್ಕಾಚಾರ ನೋಡಿದ್ರೆ ಕೆಲಸ ಮಾಡ್ತಾ ಇಲ್ಲ, ಬಿಜೆಪಿರೇ ಗೆಲ್ಬೇಕು ನಮ್ಮ ಅಭಿಪ್ರಾಯ. ಇಲ್ಲಿ ಹೋದ್ ಸರಿ ಬಿಜೆಪಿಯವರು ಏನೊಂದು ಮಾಡಿಲ್ಲ, ಈ ಸರಿ ನಿಂತ್ರೆ ಗೆಲ್ತಾರೋ ಇಲ್ಲೋ ಅನ್ನೋದು. ಇಲ್ಲಿರೋದು ಎರಡೇ ಪಕ್ಷನೇ, ಕಾಂಗ್ರೆಸ್ ಬಿಜೆಪಿ ಎರಡೇ. ಇಲ್ಲಿ ಮೈನ್ ಏನಂದ್ರೆ ಯಾವುದೇ ಒಂದು ಸಮಸ್ಯೆನೂ ಬಗೆಹರಿಸ್ತಾ ಇಲ್ಲ. ಯಾವುದೇ ಬಿಜೆಪಿ ಅವ್ರು ಬರ್ಬೇಕು ಅಂತ ಇಲ್ಲಿನ MP ಕೂಡ ಬಿಜೆಪಿ ಅವರೇ, ಬಚ್ಚೇಗೌಡರು. MLA ಕೂಡ ಬಿಜೆಪಿ ಅವರೇ, ಧೀರಜ್ ಮುನಿರಾಜು. ಸರಿನೂ ಬಂದು ನಿಮ್ಮ ಕುಂದು ಕೊರತೆ ಏನು ಅಂತ ಯಾವುದೇ ಒಂದು ವಾರ್ಡ್ ಆಗ್ಲಿ ಒಂದು ಏರಿಯಾಗಾಗ್ಲಿ ಬಂದವರು ಇದು ಮಾಡಿಲ್ಲ. ಅಂದ್ರೆ ಹಾಲಿ ಸಂಸದರಾಗಿರುವಂತಹ ಬಚ್ಚೇಗೌಡರು ಇಲ್ಲಿಗೆ ಯಾವತ್ತೂ ಬಂದಿಲ್ಲ? ಬಂದೇ ಇಲ್ಲ, 5 ವರ್ಷ ಆಗಿದೆ, ಬಂದೇ ಇಲ್ಲ. ಬಂದೇನೊಂದು ಕುಂದು ಕೊರತೆ ಕೇಳಿಲ್ಲ. ನಮ್ಗೆ ಆಲ್ರೆಡಿ ಬಿಜೆಪಿ ಬಂದ್ರೇನೆ ಒಳ್ಳೇದು, ಯಾಕೆಂದ್ರೆ ಇಲ್ಲಿರೋದು ಬಿಜೆಪಿ. ಇವಾಗೆ ನೆಕ್ಸ್ಟ್ ಬಿಜೆಪಿ ಬಂದ್ರೇನೆ ಒಳ್ಳೇದು. ಬಿಜೆಪಿಯಿಂದ ಇಬ್ರು ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ ಬರ್ಲೇಬೇಕು ನಮ್ಮ ಇದು. ಈಗ ಬಿಜೆಪಿಯಿಂದ ಅಲೋಕ್ ವಿಶ್ವನಾಥ್ ಅವರು ಕಣಕ್ಕಿಳಿಬೇಕಾ ಅಥವಾ ಏನು ಕೆ ಸುಧಾಕರ್ ಅವರು ಕಣಕ್ಕಿಳಿಬೇಕಾ ಸರ್? ವಿಶ್ವನಾಥ್ ಮಗ ಅವ್ರು ಹೇಳಿದ್ರೆ ಪರವಾಗಿಲ್ಲ, ಕೆಲಸ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಏನೆಲ್ಲ ಸಮಸ್ಯೆ ಇದೆ ಸರ್ ದೊಡ್ಡಬಳ್ಳಾಪುರದಲ್ಲಿ? ಸಂದ್ಗೋದ್ರೆ ಪ್ರತಿಯೊಂದು ಸಮಸ್ಯೆನೆ, ಒಂದು ಚರಂಡಿ ಇರ್ಬೋದು, ಒಂದು ನೀರಿನ ಸಮಸ್ಯೆ ಇರ್ಬೋದು. ಈಗ ನೀವೇ ಯೋಚನೆ ಮಾಡಿ, ವಾರಕ್ಕೊಮ್ಮೆ ನೀರು ಬಿಡ್ತಾರೆ ಅಂದ್ರೆ ನಾವ್ ಯಾವ ತರ ಬಳಸ್ಬೋದು ನೀವೇ ಹೇಳಿ ಮೇಡಮ್. ವಾರಕ್ಕೊಮ್ಮೆ 1 ಅವರ್ ನೀರ್ ಬಿಡ್ತಾರೆ ಅಂದ್ರೆ ನಾವ್ ಯಾವ ತರ ಬಳಸ್ಕೋಬಹುದು. ಬಟ್ಟೆ ತ್ಯಾವ ಮಾಡಿ ಒರೆಸ್ಕೋಬೇಕಷ್ಟೇ. ಇನ್ ಮುಂದೆ ಈಗ ಬೇಸಿಗೆ ಬಂತಲ್ವ್ರ, ದೊಡ್ಡಬಳ್ಳಾಪುರದ ಪರಿಸ್ಥಿತಿ ಈಗಿದೆ. ಮತ್ತೆ ನೀವು ಯಾವುದೇ ಒಂದು ಸಮಸ್ಯೆ ಎಲ್ಲಿಗೋದ್ರು ಸಮಸ್ಯೆನೆ, ಯಾವ್ದು ಒಂದು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಯಾವುದೇ ಒಂದಕ್ಕೆ ಹೋದ್ರು, ಒಂದು ರೇಷನ್ ಅಂಗಡಿಗೆ ಹೋದ್ರು ರೇಷನ್ ಸಮಸ್ಯೆನೆ. ಸರ್, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಸ್ಟೇಟ್ ಅಲ್ಲಿ, ಹೇಗ್ ನಡೆಸ್ತಾ ಇದೆ ಕಾಂಗ್ರೆಸ್ ಆಡಳಿತವನ್ನ? ಅದು ಅಷ್ಟೇ ಮೇಡಮ್. ಇವಾಗ ಅವ್ರು ಗೆದ್ದಿರೋ ಸಮಸ್ಯೆ ಏನು ಅಂದ್ರೆ, ಬಿಟ್ಟಿ ಭಾಗ್ಯ ಅಂತ ಮಾಡಿ ಗೆದ್ದವ್ರೆ. ಅವರಲ್ಲಿ ಮೇಲ್ಗಡೆ ಆ ಸರ್ಕಾರ ಇರೋದ್ರಿಂದ ಈ ಸರ್ಕಾರದಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಸರ್, ಈಗ ಹೇಗಿದೆ ದೊಡ್ಡಬಳ್ಳಾಪುರದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಹೇಗಿದೆ? ಯಾರ್ ಪರವಾಗಿದ್ದಾರೆ ಇಲ್ಲಿನ ಮತದಾರರು? ಯಾರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ, ಬೆಂಬಲ ಕೊಡ್ತಾ ಇದಾರೆ, ಹೇಗೆ? ಇನ್ನ ಘೋಷಣೆ ಆಗಿಲ್ಲ ಮೇಡಮ್, ಯಾರು ಅಂತ ಅವರು ಕನ್ಫರ್ಮ್ ಆದ್ರೆ ಹೇಳ್ಬೋದು. ಬಿಜೆಪಿಯಿಂದ ಕೆ ಸುಧಾಕರ್ ಅಥವಾ ಅಲೋಕ್ ವಿಶ್ವನಾಥ್ ಬಹುತೇಕ ಖಚಿತ ಕಣಕ್ಕಿಳಿಯೋದು. ಸೊ ಯಾರ್ ಪರವಾಗಿ ಮಾತಾಡ್ತಿದಾರೆ ಅಥವಾ ಪಕ್ಷ ಅಂತ ಬಂದ್ರೆ ಯಾರ್ ಫೇವರ್ ಇದಾರೆ ಇಲ್ಲಿನ ಜನರು? ಇಲ್ಲಿ ಯಾರೇ ನಿಂತ್ರು ಮೋದಿ ನೋಡಿ ವೋಟ್ ಹಾಕ್ಬೋದು ಅಷ್ಟೇ ಮೇಡಮ್. ಇಲ್ಲಿ ಬಚ್ಚೇಗೌಡರು ಇಷ್ಟು ವರ್ಷ ಗೆದ್ರು, ಬಂದು ಒಂದ್ ದಿವಸಕ್ಕೂ ನಮ್ಮೂರಲ್ಲಿ ಏನು ಒಂದು ನೋಡಿಲ್ಲ, ಮಾಡಿಲ್ಲ, ಏನು ಮಾತಾಡಿಲ್ಲ. ಅಂದ್ರೆ ಅಭ್ಯರ್ಥಿಗಿಂತ ಮೋದಿ ಅವರು ಮುಖ್ಯ. ಅವರು ಇದರಿಂದ ಏನಾದ್ರೂ ಗೆಲ್ಬಹುದು ಅಷ್ಟೇ. ಸರ್, ತಮ್ಮ ಹೆಸರು? ಸಿ ಜಯಕುಮಾರ್ ಅಂತ. ಓಕೆ, ಈಗ ದೊಡ್ಡಬಳ್ಳಾಪುರದಲ್ಲಿ ಹೇಗಿದೆ ಸರ್ ರಾಜಕೀಯ ಲೆಕ್ಕಾಚಾರ? ಯಾಕಂದ್ರೆ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಈಗ ತುಂಬಾ ಜನರು ಮಾತಾಡ್ಸ್ದಾಗ ಹೇಳಿದ್ರು
ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಪೈಪೋಟಿ ಇದೆ ಅಂತ. ಸೊ ಯಾರು ಬರ್ಬೋದು? ಮೊದಲು ದೇಶ ಮೊದಲು, ಸೆಕೆಂಡ್ ಬಂದು ಮೋದಿ. ಇದರಿಂದ ಬಿಜೆಪಿನೇ ಬರುತ್ತೆ. ಓಕೆ, ಹಾಲಿ ಸಂಸದರು ಕೂಡ ಬಿಜೆಪಿಯವರು, MLA ಕೂಡ ಬಿಜೆಪಿಯವರು, ಧೀರಜ್ ಮುನಿರಾಜ್ ಅವರು. ಬಟ್ ಹೇಳ್ತಾ ಇದ್ರು ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಇದೆ ಅಂತ. ಜನರೆಲ್ಲ ಒಂದ್ ಅನ್ಕೊಳ್ತಾರೆ, MP MLA ಒಂದೇ ಪಕ್ಷದವರಾದ್ರೆ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅಂತ. ಸೊ ಆಗಿದ್ಯಾ ಹೇಗೆ? ಮೇಡಮ್, ಎರಡೂ ಪಕ್ಷ ಒಂದೇ ಆದ್ರೆ ಅಭಿವೃದ್ಧಿ ಆಗುತ್ತೆ. ಅದರಲ್ಲಿ ಬಚ್ಚೇಗೌಡರು ಗೆದ್ದ ಮೇಲೆ ಈ ಕಡೆ ಬಂದು ತಿರುಗಿ ನೋಡೇ ಇಲ್ಲ, ಈ ಕಡೆ ಬಂದೇ ಇಲ್ಲ ಬಿಡ್ರಿ. ಅವರು ಬಚ್ಚೇಗೌಡರು ಮೊದ್ಲು ವೆಂಕಟರಾಮಯ್ಯ ಅವರು ಇದ್ರು, ಅವರು ರೋಡ್ಸ್ಗಳು ಚೆನ್ನಾಗಿ ಮಾಡೋರು, ಇಲ್ಲ ಅಂತ ಹೇಳಲಿಲ್ಲ. ಇವಾಗ ಹಾಲಿ ಇರುವಂತ ಧೀರಜ್ ಮುನ್ರಾಜ್ ಅವರು ತುಂಬಾ ಚೆನ್ನಾಗಿ ಆಟಿಟ್ಯೂಡ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲಾ ಜನಕ್ಕೂ ಸ್ಪಂದಿಸ್ತಾವ್ರೆ, ಪ್ರತಿಯೊಬ್ಬರನ್ನು ಅವ್ರನ್ನು ವಿಶ್ವಾಸಕ್ಕೆ ತಗೊಂತಾವ್ರೆ. ಪಕ್ಷ ದೇಶ ಎರಡು ನೋಡಿ ಜನಸೇವೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಧೀರಜ್ ಮುನ್ರಾಜ್ ಅವರು. ಓಕೆ, ಈಗ ನೀವು ಬಿಜೆಪಿ ಬರ್ಬೇಕು ಅಂತ ಹೇಳಿದ್ರಿ. ಅಲೋಕ್ ವಿಶ್ವನಾಥ್ ಮತ್ತೆ K ಸುಧಾಕರ್ ಅಂತ ಬಂದ್ರೆ ಯಾರ್ ಅಭ್ಯರ್ಥಿ ಆದ್ರೆ ಬೆಸ್ಟ್ ಸರ್? ಯಾರೇ ಆಗ್ಲಿ ದೇಶ ಮೊದಲು, ಸೆಕೆಂಡ್ ಮೋದಿ. ಯಾರೇ ಆಗ್ಲಿ. ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಫೈಟ್ ಇರುತ್ತಾ ಹಾಗಾದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯ? ಇರುತ್ತೆ ಮೇಡಮ್, ಫೈಟ್ ಇರುತ್ತೆ. ಫೈಟ್ ಅಲ್ಲಿ ವಿನ್ ಆಗೋದು ಯಾರು ಸರ್? ದೇಶ ಮೊದಲು, ಮೋದಿ ಗೆಲ್ತಾರೆ. ಮೋದಿ. ಈಗ ದೊಡ್ಡಬಳ್ಳಾಪುರದಲ್ಲಿ ಯಾವ ಅಲೆ ಇದೆ? ಮೋದಿ ಅಲೆ ಇದೆಯಾ, ಬಿಜೆಪಿ ಅಲೆ ಇದೆಯಾ, ಕಾಂಗ್ರೆಸ್ ಅಲೆ ಇದೆಯಾ? ಮತದಾರರು ಯಾರ ಪರವಾಗಿದ್ದಾರೆ? ಮೋದಿ ಅಲೆ ತುಂಬಾ ಇದೆ ಮೇಡಮ್ ದೊಡ್ಡಬಳ್ಳಾಪುರ. ಈಗ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಇನ್ ಕೇಸ್ ಏನಾದ್ರು JDS ಕ್ಯಾಂಡಿಡೇಟ್ ಇಲ್ಲಿ ನಿಂತ್ರೆ ಏನಾಗುತ್ತೆ ರಾಜಕೀಯ ಲೆಕ್ಕಾಚಾರ? ಆದ್ರೂ ಮೋದಿ ಮಕ್ಕ ನೋಡಿ ಸಪೋರ್ಟ್ ಮಾಡ್ತಾರೆ, ಮೋದಿಗೆ ಗೋಸ್ಕರ ವೋಟ್ ಹಾಕ್ತಾರೆ ಮೇಡಮ್, ಯಾರೇ ನಿಂತ್ಕೊಳ್ಳಿ. ಅಂದ್ರೆ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಅಲ್ಲ, ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಮೋದಿ ಅವರ ಪ್ರಭಾವದಿಂದ ಇಲ್ಲಿ ಗೆಲ್ತಾರೆ ಅಂತ ಹೇಳ್ತಾರೆ. ಹೌದು ಮೇಡಮ್, ಹೌದು, ಖಂಡಿತವಾಗಿ ಗೆಲ್ಲೋದು ಬಿಜೆಪಿನೇ. ಮೋದಿ ಮಕ್ಕ ನೋಡಿ ವೋಟ್ ಮಾಡ್ತಾರೆ ಮೇಡಮ್ ಎಲ್ಲಾರು. ಓಕೆ, ಇದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಅವ್ರು ರಾಹುಲ್ ಗಾಂಧಿಗಿನ ಏನು ಗೊತ್ತಿಲ್ಲ ಮೇಡಮ್. ದೇಶದ ಬಗ್ಗೆ ಇನ್ನ ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ ಮೇಡಮ್. ಓಕೆ, ಧೀರಜ್ ಮುನಿರಾಜು MLA ಕೆಲ್ಸಗಳನ್ನ ಮಾಡ್ತಿದಾರ ಹೇಗೆ? ಅತಿ ತುಂಬವಾದ ಕೆಲಸ ಮಾಡ್ತಾರೆ. ಎಲ್ಲಾ ಜನಗಳಿಗೆ ಹೊಂದಿಸ್ಕೊಂಡು ಹೋಗ್ತಾವ್ರೆ, ಎಲ್ಲಾರ ತಾವು ಕೂಡ್ತಾವ್ರೆ ಮೇಡಮ್. ಪ್ರತಿಯೊಬ್ಬರನ್ನು ಅವರು ವಿಶ್ವಾಸಕ್ಕೆ ತಗೊಂತಾವ್ರೆ. ಪ್ರತಿ ವಾರ್ಡ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾವ್ರೆ, ಏನ್ ಕರೆದ್ರು ಕೆಲ್ಸಕ್ಕೆ ಹೋಗಿ ನೋಡ್ತಾರೆ ಮೇಡಮ್. ಸರ್, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಚುನಾವಣೆಗಾಗಿ? ದೇಶ ಮೊದಲು ಮೇಡಮ್. ಮೈತ್ರಿ ಆಗ್ಲಿ ಏನೇ ಆಗ್ಲಿ ಮೋದಿಗೋಸ್ಕರ ಯಾರು ಸಪೋರ್ಟ್ ಕೊಡ್ತಾರೋ ನಾವು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಬಟ್ ಮೇಡಮ್. ಇದೇ JDS 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿತ್ತು, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು. ಅವಾಗ ದೇಶ ಮೊದಲು ಅಂತ ಬಿಜೆಪಿನೇ ಗೆದ್ದಿದೆ ಮೇಡಮ್. ಓಕೆ, ಅಂದ್ರೆ ನೀವು ಯಾರೇ ಎಲ್ಲೇ ಮೈತ್ರಿ ಮಾಡ್ಕೊಳ್ಳಿ ಏನೇ ಆಗ್ಲಿ ದೇಶ ಮೋದಿ ಮೊದಲು. ಮೋದಿಜಿ. ಓಕೆ, ಹೌದು ಮೇಡಮ್. ಸರ್, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಹಾಗಾದ್ರೆ ಮೈತ್ರಿ ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಮೇಡಮ್? 20ರಿಂದ 24 ಬಿಜೆಪಿ ಬರುತ್ತೆ, ಮಿಕ್ಕಿದ್ದು ಹೇಳಕ್ಕಾಗಲ್ಲ ಮೇಡಮ್. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗಿದೆ ಆಡಳಿತ? 5 ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ನಿಮ್ಗೂ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಹೇಗೆ? ಗ್ಯಾರಂಟಿ ಯಾರಿಗೂ ತಲುಪ್ತಾರೆ ಮೇಡಮ್. ಯಾರು ಸುಮ್ನೆ ಹೇಳ್ತಾರೆ, ಯಾರಿಗೂ ಗ್ಯಾರಂಟಿ ತಲುಪ್ತಾ ಇಲ್ಲ. ಬಡವರಿಗೆ ಪ್ರಯೋಜನ ಆಗತ್ತಾ ಗ್ಯಾರಂಟಿಯಿಂದ? ಎಲ್ಲಿ ಪ್ರಯೋಜನ ಅದ ಮೇಡಮ್? ಬಸ್ ಕಿತ್ಲಾಡ್ತಾರೆ, ಅಲ್ಲಿ ರೇಷನ್ ಅಂಗಡಿ ಕಿತ್ಲಾಡ್ತಾರೆ, ಅಕ್ಕಿ ಇಲ್ಲ ಅಂತಾರೆ. ಇಲ್ಲಿ ನೀರ್ ಕೇಳಕ್ ಹೋದ್ರೆ ಅಯ್ಯೋ ಅವ್ರನ್ನ ಕೇಳಿನೋ ಫ್ರೀ ಹಾಕುದ್ರ ಅಂತಾರೆ. ಎಲ್ಲಾರು ಸಮಸ್ಯೆ ಇದ್ದೇ ಇದೆ ಮೇಡಮ್. ಓಕೆ, ಇಲ್ಲಿ ಏನೇನ್ ಸಮಸ್ಯೆ ಇದೆ ಸರ್? ಇಲ್ಲಿ ದೊಡ್ಡಬಳ್ಳಾಪುರ ರೋಡ್ಗಳಂತೂ ತುಂಬಾ ಚೆನ್ನಾಗಿದೆ ಮೇಡಮ್. ರೋಡ್ ಹದ್ಮಾನಾಗಿಲ್ಲ, ರೇಷನ್ದು ಮತ್ತೆ ಈ ಬಸ್ಸುಗಳ್ದು ಎಲ್ಲ ಕಿತ್ಲಾಡ. ಎಲ್ಲಾ ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಇಲ್ಲೂ ಕೂಡ ಇದೆಯಾ ಹೇಗೆ? ಸ್ವಲ್ಪ ಪರವಾಗಿಲ್ಲ ಮೇಡಮ್. ನಮ್ಮವು ಜಕ್ಕಳು ಮಡಗು ನೀರ್ ಇರೋದಕ್ಕೋಸ್ಕರ ನಾವೆಲ್ಲ ಬಚಾವು. ಜಕ್ಕಳು ಮಡಗು ನೀರ್ ಇರೋದಕ್ಕೋಸ್ಕರ ಬರೀ ಈ ಬೋರ್ವೆಲ್ ಅವಕ್ಕೆ ಇವು ನಂಬ್ಕೊಂಡಿದ್ರೆ ನಾವು ದೊಡ್ಡಬಳ್ಳಾಪುರದಲ್ಲಿ ಈ ತರ ನೀರ್ಗೆ ಸಮಸ್ಯೆ ಜಾಸ್ತಿ ಬರೋದು. ಅಂತ ಸಮಸ್ಯೆ ಏನು ಇಲ್ಲ ಮೇಡಮ್. ಪರವಾಗಿಲ್ಲ, ಕುಡಿಯೋ ನೀರು ಪರವಾಗಿಲ್ಲ. 2024 ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸಂಸದರು ಯಾವ ಪಕ್ಷದವರು ಆಗ್ತಾರೆ? ಬಿಜೆಪಿ ಆಗ್ತಾರೆ ಮೇಡಮ್.